ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತಪ್ಪದೆ ಎಲ್ಲರೂ ಕೂಡ ಬಂದು ಮತದಾನ ಮಾಡಿ. ಮತದಾನ ಮಾಡದೆ ಪ್ರಶ್ನಿಸುವುದು ಸರಿಯಲ್ಲ. ತಪ್ಪದೆ ಮತದಾನ ಮಾಡಬೇಕು, ಅದು ನಮ್ಮ ಹಕ್ಕು. ಮತದಾನದ ಹಕ್ಕನ್ನ ಯಾರು ಕೂಡ ಕಳೆದುಕೊಳ್ಳಬಾರದು. ವೋಟ್ ಹಾಕಿದ್ರೆ ನಾಳೆ ದಿನ ಪ್ರಶ್ನೆ ಮಾಡೋಕೆ ಅಧಿಕಾರವಿರುತ್ತೆ. ವೋಟ್ ಮಾಡಿದ್ದೇವೆ ಪ್ರಶ್ನೆ ಮಾಡೋದು ತಪ್ಪು. ಬರೀ ಬದುಕುವುದಲ್ಲ, ನಮ್ಮ ಹಕ್ಕನ್ನು ಕೂಡ ಚಲಾಯಿಸಬೇಕು. ಮತದಾನವನ್ನ ಯಾರು ಕೂಡ ಮಿಸ್ ಮಾಡಬೇಡಿ. ಎಲ್ಲರೂ ಕೂಡ ಮತದಾನ ಮಾಡಿ ಎಂದ ಕಾಂಗ್ರೆಸ್ ಪಕ್ಷದ ಮುಖಂಡ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪಾಟೀಲ್ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಉತ್ತಮ ವಾತಾವರಣವಿದೆ. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಮಾತನಾಡುತ್ತಿದ್ದಾರೆ. ಒಂದು ಅವಕಾಶ ಕೊಡಿ ಅಂತ ಮನವಿ ಮಾಡುತ್ತಿದ್ದೇವೆ ಎಂದರು. ನಮಸ್ಕಾರ. ನಾನು ಕೂಡ ನನ್ನ ಸಂವಿಧಾನ ಕೊಟ್ಟ ನನ್ನ ಹಕ್ಕನ್ನು ಚಲಾವಣೆ ಮಾಡಿದ್ದೀನಿ. ತಾವು ಕೂಡ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ. ಯಾಕಂದರೆ ಇದು ಒಂದು ರಾಷ್ಟ್ರೀಯ ಹಬ್ಬವಾಗಿರೋದ್ರಿಂದ ತಾವು ತಮ್ಮ ಹಕ್ಕನ್ನು ಕಳ್ಕೊಳ್ಬೇಡಿ. ಯಾಕಂದರೆ ಇವತ್ತು ತಾವು ವೋಟ್ ಮಾಡಿದರೆ ನಾಳೆ ನಾವು ರಾಜಕೀಯ ಪಕ್ಷಗಳನ್ನು ಅಥವಾ ಗೌರ್ಮೆಂಟನ್ನು ನಾವು ಪ್ರಶ್ನಿಸಬಹುದು. ತಮ್ಮ ಅಮೂಲ್ಯವಾದ ಮತವನ್ನು ಇವತ್ತು ಚಲಾಯಿಸಿ ನಮ್ಮ ಮುಂದಿನ ಬಾಳಿಗೆಗೆ, ನಮ್ಮ ದೇಶದ ಏಳಿಗೆಗೆ ತಾವು ಒಂದು ಅನುಕೂಲ ಮಾಡಿಕೊಡಿ. ಒಳ್ಳೆಯ ಪಕ್ಷವನ್ನು ಚುನಾವಣೆ ಮಾಡಿ ನಾವು ತಮ್ಮ ಅಮೂಲ್ಯವಾದ ಮತಗಳನ್ನು ಆರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಮತವನ್ನು ಯಾವುದೇ ಸಂದರ್ಭದಲ್ಲಿ ಹಾಳು ಮಾಡಬೇಡಿ. ದಯಮಾಡಿ ಹೋಗಿ ಇವತ್ತು ಮತದಾನ ಮಾಡಿ ಅಂತ ಎಲ್ಲ ಅಕ್ಕ ತಂಗಿಯರಿಗೆ, ತಾಯಂದರಿಗೆ, ರೈತ ಬಾಂಧವರಿಗೆ, ನೇಕಾರರಿಗೆ, ವಿದ್ಯಾವಂತ ಹುಡುಗರುಗಳಿಗೆ, ಹೊಸದಾಗಿ ಮತ ಚಲಾಯಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನಾನು ಒಂದು ನಮ್ರ ವಿನಂತಿ ಮಾಡಿಕೊಳ್ತೇನೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.